ಆನಿಕಲ್ ತಾಲೂಕಿನ ಅತ್ಯಂತ ಪುರಾತನವಾದಂತಹ ಪ್ರಸಿದ್ಧ ಶ್ರೀ ಶಕ್ತಿ ದೇವತೆ ಯಲ್ಲಮ್ಮ ದೇವಿಯ ಸನ್ನಿಧಾನವಾಗಿರುವಂತಹ ಯನ್ನಾಗರದಲ್ಲಿನ ಶ್ರೀ ಯಲ್ಲಮ್ಮ ದೇವಿಯ ಸನ್ನಿಧಾನವು ಇದೀಗ ಶರವೇಗದಲ್ಲಿ ಅಭಿವೃದ್ಧಿ ಆಗುತ್ತಿರುವಂತಹ ಶ್ರೀ ಕ್ಷೇತ್ರವಾಗಿದೆ. ಈಗ ದೇವಾಲಯದ ಅಭಿವೃದ್ಧಿ ಮಂಡಳಿಯವರು ಈಗ ಅಶ್ವತ್ಥ ಕಟ್ಟೆ ನಿರ್ಮಾಣಕ್ಕೆ ಭೂಮಿ ಪೂಜೆಯನ್ನ ನೆರವೇರಿಸಿದ್ದಾರೆ. ಈಗಾಗಲೇ ದೇಗುಲದ ಸುತ್ತಲೂ ಕೂಡ ಅತ್ಯಾಕರ್ಷಕವಾದಂತಹ ಮಂಟಪಗಳು ನಿರ್ಮಾಣವಾಗಿದೆ. ದೇವಿಯ ಸನ್ನಿಧಾನವು ಕೂಡ ಕಲ್ಲಿನ ಮಂಟಪದಲ್ಲಿ ನಿರ್ಮಾಣವಾಗಿದ್ದು ಅತ್ಯಾಕರ್ಷಕವಾಗಿದೆ. ಎಲ್ಲ ಭಕ್ತಾದಿಗಳನ್ನು ಕೂಡ ಆಕರ್ಷಿಸ್ತಾ ಇದೆ. ನೂರಾರು ವರ್ಷಗಳ ಹಿಂದೆ ಗದ್ದಿಗೆ ಜ್ಯೋತಿರ್ಲಿಂಗ ಸ್ವಾಮಿಗಳು ತಾಯಿಯನ್ನ ತಂದು ಇಲ್ಲಿ ಪ್ರತಿಷ್ಠಾಪಿಸಿದ್ದರೂ ಈ ಒಂದು ನೂರಾರು ವರ್ಷಗಳ ಇತಿಹಾಸ ಹೊಂದಿರತಕ್ಕಂತ ದೇಗುಲ ಶಿಥಿಲವಾಗಿತ್ತು. ಈಗ ಅದನ್ನ ಅಭಿವೃದ್ಧಿ ಪಡಿಸಲಾಗ್ತಾ ಇದೆ. ಬೆಲ್ಲಂಡೂರು ಸುರೇಶ್ ರೆಡ್ಡಿರವರ ನೇತೃತ್ವದಲ್ಲಿ ಇಲ್ಲಿನ ಆಡಳಿತ ಮಂಡಳಿಯ ಸದಸ್ಯರುಗಳು ಈ ಒಂದು ದೇಗುಲದ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದ್ದಾರೆ. ಅದರಲ್ಲಿ SN ರಮೇಶ್, RK ಕೇಶವ್, RK ರಮೇಶ್, ಹಾಗೆ ಯನ್ನಾಗರ ಗ್ರಾಮ ಪಂಚಾಯಿತಿಯಲ್ಲಿನ ಸಿಬ್ಬಂದಿ ವರ್ಗದವರಾದಂತಹ ಮುನಿರಾಜು, ಹಾಗೆ ಗದ್ದಿಗೆ ಜ್ಯೋತಿರ್ಲಿಂಗ ಸ್ವಾಮಿಗಳ ವಂಶಸ್ಥರು ಈ ಒಂದು ಅಭಿವೃದ್ಧಿಯಲ್ಲಿ ಕೈ ಜೋಡಿಸಿದ್ದಾರೆ. ಈಗ ಈ ಒಂದು ದೇಗುಲಕ್ಕೆ ಹೊಂದಿಕೊಂಡಿರುವಂತಹ ಅತ್ಯಂತ ಪುರಾತನವಾದಂತಹ ಈ ಒಂದು ಬೃಹತ್ ವೃಕ್ಷದ ಅಡಿ ಅಶ್ವತ್ಥ ಕಟ್ಟೆಯ ನಿರ್ಮಾಣಕ್ಕೆ ಗುದ್ದಲಿ ಪೂಜೆಯನ್ನ ನೆರವೇರಿಸಲಾಯಿತು. ಈ ಒಂದು ದೇಗುಲದ ದಿನೇಶ್ ಆಚಾರ್ಯರವರ ನೇತೃತ್ವದಲ್ಲಿ ಈ ಒಂದು ವಿಧಿವಿಧಾನಗಳೊಂದಿಗೆ ಪೂಜಾ ಕಾರ್ಯವನ್ನ ನೆರವೇರಿಸಿ ಅಭಿವೃದ್ಧಿ ಕಾರ್ಯಕ್ಕೆ ಚಾಲನೆಯನ್ನ ನೀಡಲಾಗಿದೆ. ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಇತ್ತೀಚೆಗಷ್ಟೇ ಶ್ರೀ ಯಲ್ಲಮ್ಮ ದೇವಿಯ ಸನ್ನಿಧಾನದಲ್ಲಿ ಅದ್ದೂರಿಯಾದಂತಹ ದೀಪದ ಆರತಿಗಳು ನಡೆದಿತ್ತು. ದೀಪದ ಆರತಿಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಬಂದು ಈ ಒಂದು ದೀಪದ ಆರತಿಯಲ್ಲಿ ಪಾಲ್ಗೊಂಡಿದ್ದರು. ಈ ಒಂದು ದೀಪದ ಆರತಿಗಳ ಅದರ ಒಂದು ಝಲಕ್ ಮತ್ತು ಈಗ ಅಶ್ವತ್ಥ ಕಟ್ಟೆಗಳ ನಿರ್ಮಾಣಕ್ಕೆ ಭೂಮಿ ಪೂಜೆಯನ್ನು ನೆರವೇರಿಸಲಾಯಿತು. ಆ ಎಲ್ಲ ದೃಶ್ಯಗಳನ್ನ ನೋಡಿ ಬರೋಣ ಬನ್ನಿ.